ಕೂದಲು ದಟ್ಟವಾಗಿ ರೇಷ್ಮೆಯಂತೆ ಬೆಳಿಬೇಕು, ಡ್ಯಾಂಡ್ರಫ್ ಸಮಸ್ಯೆ ನಿವಾರಣೆ ಆಗಬೇಕು ಅಂತ ಇದ್ದರೆ ಈ ಒಂದು ಮನೆಮದ್ದನ್ನು ನೀವು ಬಳಸಿ. ಇದರಿಂದ ನಿಮ್ಮ ಕೂದಲು ರೇಷ್ಮೆಯಂತೆ ಆಗುತ್ತೆ, ಕೂದಲುದ್ರೋದು ನಿಲ್ಲುತ್ತೆ ಸ್ನೇಹಿತರೆ. ಒಣ ಕೂದಲಿನ ಸಮಸ್ಯೆ ಕೂಡ ನಿವಾರಣೆಯಾಗಿ ನಿಮ್ಮ ಕೂದಲು ರೇಷ್ಮೆಯಂತೆ ಹೊಳೆಯುತ್ತೆ. ತುಂಬ ಸರಳವಾದ ರೆಮಿಡಿ. ಹೇಗೆ ರೆಡಿ ಮಾಡೋದು ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅಗಸೆ ಬೀಜ ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಪ್ರಾವಿಷನ್ ಸ್ಟೋರ್ಸಲ್ಲಿ ಅಗಸೆ ಬೀಜ ಸಿಗುತ್ತೆ. ಇದು ಆರೋಗ್ಯಕ್ಕೆ ಹೇರಳವಾದ ಪ್ರಯೋಜನವನ್ನು ನಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಉತ್ತಮವಾದ ಪೋಷಕಾಂಶಗಳು ಅಡಗಿದೆ. ನಮ್ಮ ಆರೋಗ್ಯಕ್ಕೆ ಬೆಟ್ಟದಷ್ಟು ಉಪಯೋಗವನ್ನು ನಾವು ಇದರಿಂದ ಪಡ್ಕೊಳ್ಬಹುದು. ಇದರಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು, ಫೈಬರ್, ವಿಟಮಿನ್ ಇ, ವಿಟಮಿನ್ ಬಿ, ಆ್ಯಂಟಿ ಆಕ್ಸಿಡೆಂಟ್ಗಳು, ಪ್ರೋಟೀನ್ಗಳು ಇದರಲ್ಲಿ ಸಮೃದ್ಧವಾಗಿದೆ ಸ್ನೇಹಿತರೆ. ಅಗಸೆ ಬೀಜವನ್ನು ನಾವು ಸೇವನೆ ಕೂಡ ಮಾಡಬಹುದು. ಅದರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ. ನಮ್ಮ ಚರ್ಮಕ್ಕೆ, ನಮ್ಮ ಕೂದಲಿಗೂ ಕೂಡ ಅಗಸೆ ಬೀಜವನ್ನು ಬಳಸಿ ನಮ್ಮ ಚರ್ಮದ ಮತ್ತು ಕೂದಲಿನ ಆರೋಗ್ಯವನ್ನು ನಾವು ವೃದ್ಧಿ ಮಾಡ್ಕೊಳ್ಬಹುದು. ತುಂಬ ಜನ ಎಷ್ಟೆಲ್ಲ ರೆಮಿಡೀಸ್ನ ಟ್ರೈ ಮಾಡ್ತಿರ್ತೀರಾ, ಕೂದಲಾದರೂ ಉದುರುತ್ತಾ ಇದೆ ಅಂತ ಹೇಳ್ತೀರಾ, ಅಥವಾ ಕೆಲವ್ರಿಗೆ ತುಂಬ ಡ್ರೈ ಕೂದಲಿದೆ ಇರುತ್ತೆ, ತುಂಬ ಅಂದರೆ ಕೂದಲಲ್ಲಿ ಕಳೆನೇ ಇರಲ್ಲ, ಕಾಂತಿ ಇರಲ್ಲ, ಕೂದಲು ರೇಷ್ಮೆಯಂತೆ ಇರೋದಿಲ್ಲ. ಅಂಥವ್ರು ಎಲ್ಲರೂ ಇದನ್ನು ಬಳಸ್ಬೋದು. ನೀವು ನಿಮ್ಮ ಕೂದಲು ಸಿಲ್ಕಿ ಆಗಬೇಕು ಅಂತ ಕಂಡೀಷ್ನರ್ನ ಬಳಸ್ತಿರ್ತೀರ, ಆದರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಉಂಟಾಗ್ತಿರುತ್ತೆ. ನ್ಯಾಚುರಲಾಗಿ ನಿಮ್ಮ ಕೂದಲಿಗೆ ಒಂದು ಕಂಡೀಷ್ನರ್ ಬೇಕಂತ ನೀವು ಅಂದ್ಕೊಂಡಿದ್ರೆ ನೀವು ಅಗಸೆ ಬೀಜವನ್ನು ಬಳಸ್ಬೋದು. ಇದರಿಂದ ನಾವು ಒಂದು ಜೆಲ್ಲನ್ನು ರೆಡಿ ಮಾಡ್ಕೊಳ್ಬೇಕು. ಹೇಗೆ ಅಂತ ಈಗ ನಾನು ತಿಳಿಸ್ತೀನಿ. ಒಂದು ಪಾತ್ರೆಯನ್ನು ನಾನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕೊಳ್ಳೋಣ. ಒಂದು ದೊಡ್ಡ ಲೋಟದಷ್ಟು ನೀರಿಗೆ 2 ಚಮಚದಷ್ಟು ಅಗಸೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಇದನ್ನು ಬಳಸಬಹುದು. ಅಗಸೆ ಬೀಜದಿಂದ ನಮ್ಮ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಕೂದಲಿನ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ. ಜೊತೆಗೆ ಡ್ಯಾಂಡ್ರಫ್ ಸಮಸ್ಯೆ ಇದೆ ಅಂತ ತುಂಬ ಹೇಳ್ತಿರ್ತಾರಲ್ಲ, ಅಂಥವರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಡ್ಯಾಂಡ್ರಫ್ ಸಮಸ್ಯೆ ಮತ್ತು ಒಣ ಕೂದಲಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. 2 ಚಮಚದಷ್ಟು ಅಗಸೆ ಬೀಜವನ್ನು ಒಂದು ದೊಡ್ಡ ಲೋಟದಷ್ಟು ನೀರಿಗೆ ಹಾಕ್ಬಿಟ್ಟು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ರೀತಿ ಜೆಲ್ ಥರ ಬರಬೇಕದು, ನೀರು ಥರ ಇರಬಾರ್ದು, ಜೆಲ್ ಥರ ಆಗುತ್ತೆ. ಸಣ್ಣ ಉರಿಯಲ್ಲೇ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಇನ್ನೂ ಈಗ ನೀರು ಥರನೇ ಇದೆ, ಜೆಲ್ ಥರ ಬರುತ್ತೆ, ಜೆಲ್ ಥರ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಜೆಲ್ ಥರ ಬಂದಮೇಲೆ ನೀವು ಸ್ಟವನ್ನು ಆಫ್ ಮಾಡಿ. ಆಫ್ ಮಾಡಿದ ಮೇಲೆ ತಣ್ಣಗಾಗೋದಕ್ಕೆ ಬಿಡಬಾರ್ದು. ನೀವು ಬಿಸಿ ಇದ್ದಾಗಲೇ ಅದನ್ನು ಫಿಲ್ಟ್ರು ಮಾಡ್ಕೊಂಬಿಡಬೇಕು. ಸ್ವಲ್ಪ ತಣ್ಣಗಾಗಿಬಿಟ್ರೆ ನಮಗೆ ಜೆಲ್ ಸಿಗೋದಿಲ್ಲ. ತುಂಬ ಬಿಸಿ ಇರಬೇಕಾದ್ರೇ ಅದನ್ನು ಫಿಲ್ಟ್ರು ಮಾಡ್ಕೊಳ್ಳಿ. ಎಷ್ಟು ಜೆಲ್ ಬರುತ್ತೋ ನೋಡಿಕೊಂಡು ಅಷ್ಟನ್ನು ಜೆಲ್ಲನ್ನು ತೊಗೊಳ್ಳಿ. ಈ ರೀತಿ ಫಿಲ್ಟ್ರು ಮಾಡ್ಕೊಳ್ಳಿ. ಎಲ್ಲರೂ, ಇದು ಮಕ್ಕಳಿರ್ಬೋದು, ವಯಸ್ಸಾದವರು ಇರ್ಬೋದು, ಮಹಿಳೆಯರು, ಪುರುಷರು ಎಲ್ಲರೂ ಇದನ್ನು ಬಳಸ್ಬೋದು. ಈ ರೀತಿ ಜೆಲ್ಲನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನು ನಿಮ್ಮ ಮುಖಕ್ಕೂ ಬಳಸ್ಬೋದು, ಕೂದಲಿಗೂ ಕೂಡ ಬಳಸ್ಬೋದು. ನಿಮ್ಮ ಕೂದಲಿಗೆ ಈಗ ಯಾವ ರೀತಿ ಬಳಸಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಜೆಲ್ ಈಗ ರೆಡಿಯಾಗಿದೆ. ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಬೇಕಿದ್ರೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಹೆಚ್ಚು ಮಾಡಿ ನೀವು ಬೇಕಂದಾಗ ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಜೆಲ್ ರೆಡಿಯಾಗಿದೆ. ಇದನ್ನು ಯಾವ ರೀತಿ ನಿಮ್ಮ ಕೂದಲಿಗೆ ಬಳಸಬೇಕು ಅಂತ ನೋಡೋಣ. ಈ ಜೆಲ್ ಜೊತೆಗೆ ನಿಮಗೆ ಎಣ್ಣೆ ಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಕೂದಲಿಗೆ ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಬೇಕಾಗುತ್ತೋ ಅಷ್ಟನ್ನು ತೊಗೊಳ್ಳಿ. ನೀವು ಆಲ್ರೆಡಿ ಹಿಂದಿನ ದಿನ ಕೊಬ್ಬರಿ ಎಣ್ಣೆಯನ್ನು ಅಥವಾ ಎಣ್ಣೆಯನ್ನು ಅಪ್ಲೈ ಮಾಡಿದ್ದೀರಾ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ನೀವು ಈ ಜೆಲ್ ಜೊತೆ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಈಗ ಸಾಮಾನ್ಯವಾಗಿ ಕೂದಲು ಚೆನ್ನಾಗಿರ್ಬೇಕಂದ್ರೆ ಒಂದು ದಿನ ಮುಂಚೆ ನಾವು ಕೂದಲಿಗೆ ಎಣ್ಣೆಯನ್ನು ಹಾಕಬೇಕಲ್ವಾ. ಒಂದು ದಿನ ಮುಂಚೆನೇ ನೀವು ಕೂದಲಿಗೆ ಎಣ್ಣೆಯನ್ನು ಹಾಕ್ಬಿಟ್ಟಿರ್ತೀರ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯನ್ನು ತೊಗೊಂಡು ಅದಕ್ಕೆ 1 ಅಥವಾ 2 ಚಮಚದಷ್ಟು, ಅಂದರೆ ನಿಮ್ಮ ಕೂದಲು ತುಂಬ ದಪ್ಪ ಇತ್ತು ಅಂದರೆ 2 ಅಥವಾ 3 ಚಮಚ ತೊಗೊಳ್ಳಿ. ಸಣ್ಣಗಿದೆ, ಕೂದಲು ಕಡಿಮೆ ಇದೆ ಅಂದರೆ 1 ಸ್ಪೂನ್ ತೊಗೊಂಡ್ರೆ ಸಾಕಾಗತ್ತೆ. ಎಣ್ಣೆಯಲ್ಲಿ ಈ ಒಂದು ಜೆಲ್ಲನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಅದಷ್ಟು ಬ್ಲೆಂಡ್ ಆಗೋದಿಲ್ಲ. ಆದಷ್ಟು ಮಿಕ್ಸ್ ಮಾಡಿಬಿಟ್ಟು ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು. ನಿಮ್ಮ ಕೂದಲಿಗೆಲ್ಲ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿಬಿಟ್ಟು 2 ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಿ. 1-2 ಅವರ್ಸ್ ಹಾಗೆ ಬಿಟ್ಟು ನಂತರ ಯಾವ ರೀತಿ ತಲೆ ಸ್ನಾನ ಮಾಡ್ತಿರೋ, ಶ್ಯಾಂಪು, ಸೀಗೆಕಾಯಿ ಏನನ್ನು ಬಳಸ್ತಿರೋ ಅದನ್ನು ಬಳಸಿ ನೀವು ತಲೆ ಸ್ನಾನವನ್ನು ಮಾಡ್ಬೋದು. ಈ ರೀತಿ ವಾರದಲ್ಲಿ 1 ದಿನ ಮಾಡಿ ತುಂಬ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ತೀರಾ. ನಿಮ್ಮ ಕೂದಲಿಗೆ ಯಾವುದೇ ರೀತಿಯ ಕಂಡೀಷ್ನರ್ನ ಬಳಸೋ ಅವಶ್ಯಕತೆನೇ ಬರೋದಿಲ್ಲ. ಉಳಿದಿರುವಂಥ ಜೆಲ್ಲನ್ನು ಹಾಗೆ ನೀವು ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.